ಬಿ ಫ್ರ್ಯಾಂಕ್, ಬಿಕಾಸ್ ನಾನು ಸುಮಾರು ಮೂವೀಸ್ ನೋಡ್ತೀನಿ. ಐ ಥಿಂಕ್ ನಾಟ್ ಓನ್ಲಿ ಮೈ ಫ್ರೆಂಡ್ ಅವ್ರಿಗೂ ಕೋಮಾ ಮೂವೀಸ್ ಅಂತ ಹೇಳ್ತಾ ಇಲ್ಲ ಅದಕ್ಕೆ, ಬಟ್ ದಿಸ್ ಕೈಂಡ್ ಆಫ್ ಮೂವೀಸ್ ಆ್ಯಕ್ಚುಲಿ ಬರಬೇಕು ಒಂದು. ಎರಡನೇದು, ಈ ಥರ ಮೂವಿ ಐ ಹ್ಯಾವ್ ಸೀನ್ ಇನ್ ಹಾಲಿವುಡ್ಸ್, ಬಿಕಾಸ್ ದಟ್ಸ್ ಅ ಲೆವೆಲ್ ಆ್ಯಂಡ್ ವಾಟ್ ದೇ ಹ್ಯಾವ್ ಬಿಲ್ಟ್ ಹಿಯರ್, ಆ್ಯಂಡ್ ಐ ಥಿಂಕ್ industry people are there, so it's cool. Yeah, we can move further. ಯಾಕೆ ಈ ಥರ ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಇವಾಗ ಇಮ್ಮಿಡಿಯೇಟ್ ಆಗಿದೆ, ಲೈಕ್ ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಬಂದಿದೆ? ಬಿಕಾಸ್ ವಿ ಆರ್ ಯೂಸಿಂಗ್ ದ ಮೊಬೈಲ್ಸ್, ವಿ ಆರ್ ಆಲ್ ಇನ್ ಅ ಡಿಜಿಟಲ್ ವರ್ಲ್ಡ್, ರೈಟ್? ಯಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಬಿಕಾಸ್ ನಮ್ಮ ಮಾತಾಡೋದಾಗಲಿ, ನಾವು ಓಡಾಡೋದಾಗಲಿ, ಎವ್ರಿಥಿಂಗ್ ಇಸ್ ಡಿಜಿಟಲ್. ಅವರ್ ಕರೆನ್ಸಿ, everything is gonna go in a digital way, right? Digital India, so those things and all, right? So next thing, because comes to the threat map, right? ಯಾಕೆ ಶೋ ಮಾಡ್ತಾ ಇದ್ದೀನಿ ಅಂದರೆ, ದಿಸ್ ಆರ್ ಆಲ್ ವೆರಿ ಲೈವ್ ಥ್ರೆಟ್ ಮ್ಯಾಪ್. ಇಂಡಿಯಾ ಅಟ್ಯಾಕ್ ಆಗ್ತಾ ಇರೋದು ಎಟ್ ಪ್ರೆಸೆಂಟ್. ಸೊ this is as in today, means today from morning these many attacks are happened in a world, right? So around 3 lakh something attack has happened. India is the 5th attacked country in the world, right? So that's the importance of this attack. It means breach, right? So are compromise of your credentials. Credential means your passwords ಆಗಿರ್ಬೋದು, ಅಥವಾ ನಿಮ್ಮ ಫೋನ್ ಆಗಿರ್ಬೋದು, ನಿಮ್ಮ ನೆಟ್ವರ್ಕ್ ಆಗಿರ್ಬೋದು. This is considered as attacks, right? So this is the one. I think as on today, today morning is 5th, top rated is for India, unfortunately. Yeah. Avinash sir is there, so K. Manju sir is there. So I think I have done a small experiment. So today morning, I think with Chetan and Ravi, I have captured the email IDs of them, saying that ನಿಮ್ದು ಹೆಂಗೆ, ಯಾವ ಥರ ಐ ಡಿ ಸೇಫಾ ನಿಮ್ಮದು ಅಂತ. ಈ ಸೆಟ್ ದಟ್ ಮೈ ಐ ಡಿ ಸೇಫ್. ವೈ? ಐ ಹ್ಯಾವ್ ಎವ್ರಿಥಿಂಗ್ ಇಸ್ ಸೆಟ್. ಪಾಸ್ವರ್ಡ್ ಸೆಟ್ ಮಾಡಿದ್ದೀನಿ, ನಾನೇನು ಯೂಸೇ ಮಾಡಿಲ್ಲ, ನಾನು ಎಲ್ಲೂ ಕೊಟ್ಟೇ ಇಲ್ಲ, ಐ ಆಮ್ ಮೋಸ್ಟ್ ಸೆಕ್ಯೂರ್ ಪರ್ಸನ್ ಇನ್ ದ ವರ್ಲ್ಡ್ ಅಂತ. ಸೊ ಚೆಕ್ ಮಾಡೋಣ ಅಂತ ನೋಡಿದೆ. ದಿಸ್ ಇಸ್ ವಾಟ್ ಐ ಗಾಟ್. ಇಷ್ಟು ಏರಿಯಾ ಕಡೆಯಲ್ಲಿ ಅವ್ರದ್ದು ಇಮೇಲ್ ಐ ಡಿ ಕಾಂಪ್ರಮೈಸ್ ಆಗಿದೆ ಇನ್ ಎ ರಿಯಲ್ ಟೈಮ್ ಬೇಸ್, ರೈಟ್? ಸೊ ನೆಕ್ಸ್ಟ್, ಸರ್ ಈಸ್ ಯೂಸಿಂಗ್ ಕ್ಯಾನವಾ, ಝೊಮ್ಯಾಟೊ, ಸೊ ಎವ್ರಿವೇರ್ ಡೊಮಿನೋಸ್ ಪಿಜ್ಜಾ. ಸೊ ಪಿಜ್ಜಾ ಕೊಡ್ಸಿ ಅಂತ ಕೇಳಿದ್ದೀನಿ ಅದಕ್ಕೋಸ್ಕರ. ಓಕೆ, ಸೊ ಎಲ್ಲದು ಮೀನ್ಸ್ ದಿಸ್ ಇಸ್ ಒನ್ ಆಫ್ ದ ದಿಸ್ ಬ್ರೀಚ್ happened already for his email ID. So this is the issue. Next thing, ಯಾಕಿದು ಎಕ್ಸಾಂಪಲ್, ಬಿಕಾಸ್ ಪ್ರೀವಿಯಸ್ಲಿ ಏನು ಮಾಡ್ತಿದ್ರು, ಮನೆಗೆ ಕಳ್ಳರು ಬಂದರೆ ಡೋರ್ ಹೊಡ್ಕೊಂಡು ಹೋಗ್ತಿದ್ರು, ಏನೋ ಮತ್ತಿಂದ ಚಾಕು ಹಿಡಿದ್ಬಿಟ್ಟು ಏನೋ ಇದು ಮಾಡ್ತಿದ್ರು. ಇವಾಗೆಲ್ಲ ಡಿಜಿಟಲ್ ಆಗಿದೆ. ಸೊ ನಾಟ್ ಎ ಪರ್ಸನ್ ಆಲ್ಸೋ ನಾಟ್ ಗೆಟಿಂಗ್ ಇನ್ವಾಲ್ವ್ಡ್. ಇಟ್ಸ್ ಆಲ್ ಬಿಕಾಸ್ ಆಫ್ AI, ಆರ್ IoT, ಆರ್ ಬಾಟ್ಸ್. ನಾನೆಲ್ಲೋ ಕೂತಿರ್ತೀನಿ ನೈಜೀರಿಯಾದಲ್ಲಿ, ಇಂಡಿಯಾದಲ್ಲಿ ಕೂತ್ಕೊಂಡು ನೈಜೀರಿಯಾದಿಂದ ಆಕ್ಸೆಸ್ ಮಾಡಿ ನಿಮ್ಮನ್ನು ಹ್ಯಾಕ್ ಮಾಡ್ಬೋದು. Many other ways actually, right? So those things and all. So this is AI scams. I think this is one of the Bangalore recent attacks is happened. I think you nodirtira deep fake antandu, right? So the Trump and this persons are talking both each other, which is not yet happened already, right? I think Modi is also one of the videos came. So Modi is dancing in the some of the event, right? Yaki ತರ ಆಗ್ತಾ ಇದೆ? Because of these are all AI is growing like anything from the attack perspective also. Next, because we are the frontline attackers. I think both are ways, right? So these many mails I am getting almost every day, messages, emails. So these are all kind of attempts are happening to me. Okay, so like ಕೊರಿಯರ್ ಬಂತು, ಏನೋ ಬಂತು ಅಂತ. ಸೊ ಕ್ವಶನ್ ಬಂದು ಮಂಜು ಸರ್ಗೆ, ಸರ್ ದಿಸ್ ಆರ್ 2 ವೆಬ್ಸೈಟ್ಸ್, ಸಿನಾರಿಯೋ 1 ಆ್ಯಂಡ್ ಇನ್ನೊಂದಲ್ಲಿ 2 ವೆಬ್ಸೈಟ್ ಇದೆ. ಓಕೆ, ಒಂದು ವೆಬ್ಸೈಟ್ ನೀವು ಚೂಸ್ ಮಾಡಬೇಕು. ಓಕೆ, ಒಂದು ವೆಬ್ಸೈಟ್ ನಂದು,
ಓಕೆ, ಯಾವ್ದು ಚೂಸ್ ಮಾಡ್ತೀರಾ? ಒಂದು ವೆಬ್ಸೈಟ್ ಚೂಸ್ ಮಾಡಿದ್ರೆ ನಿಮ್ಮ ಅಮೌಂಟ್ ನಿಮ್ಮ ಹತ್ರ ಇರುತ್ತೆ, ಇನ್ನೊಂದು ವೆಬ್ಸೈಟ್ ಚೂಸ್ ಮಾಡಿದ್ರೆ ಅಮೌಂಟ್ ನನಗೆ ಬರುತ್ತೆ. Number one. Okay, so yours. Mine will be 2 second. Yours, ma'am. Ravi Chetan. This. Anyone in the audience? I will tell that. No, I will tell the same thing because I'm just asking you. Because first I have created, second is the proper HDFC Bank, right? So this is how the people are getting food. I think social engineering attack is one of the attack is in nowadays. Not required any tools, not required any server, not required any hi-fi techniques, systems, not required anything. Small thing, just go and click close. 1 minute. So second thing is this about the QR code, fake QR codes, right? Like offering anything related to free gift ಕೊಡ್ತೀನಿ ಅಥವಾ ಏನೋ ಪಾರ್ಸಲ್ ಡೆಲಿವರಿ ಆಗಿದೆ ಅದು ಇದು ಅಂತ ಸಮಥಿಂಗ್. ಸೊ ಸೇಮ್ ಆಸ್ ರಿಲೇಟೆಡ್ ಟು ನೆಕ್ಸ್ಟ್ ಪಾಯಿಂಟ್ ಇಸ್ ದಿಸ್ one. Next slide please. Okay, so this is the calls I'm getting almost every day. Okay, so which is related to international call. This is from Bhutan basically, and this is from some international like 973 something is related to UAE, somewhere is that. So it's all fake and it's not, no person is getting involved, to be frank. These are all from robocalls, they called as. So these are all very critical and don't need to pick those calls. So that's the one awareness. If I pick the calls, then my phone data is gone. That's it. It's completely phone getting cloned. Cloned ಅಂದ್ರೆ ಏನಂದ್ರೆ ಕಾಪಿ ಆಗುತ್ತೆ. My data, my ಫೋನಲ್ಲಿ ಏನು ಡೇಟಾ ಇದೆಯೋ ಎಂಟೈರ್ ಡೇಟಾ ಇಟ್ಸ್ ಗೆಟಿಂಗ್ ಕಾಪಿಡ್ to their server within a seconds. ಪಿಕ್ ಮಾಡಿದ್ರೆ ಸಾಕು ಅಷ್ಟೇ, ಪಿಕ್ ಮಾಡಿದ್ರೆ ಸಾಕು. Just pick 1 second and our phone is cloned. 1 second. It's like gone case. It's because it's a robocalls. Because they have a huge bandwidth of the data. That's what. What solution? Okay, so comes to that solution means ನಿಮಗೆ ಫೋನಲ್ಲಿ 2 things ಸರ್. ಒಂದು ಬಂದು ನಿಮಗೆ ನೆಟ್ವರ್ಕ್ ಆಲ್ರೆಡಿ ತೋರಿಸುತ್ತೆ ಸ್ಪ್ಯಾಮ್ ಅಂತ, ಸ್ಪ್ಯಾಮ್ ಕಾಲ್ಸ್ ಅಂತ ಬಂದರೆ ಡೋಂಟ್ ಪಿಕ್, ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಇಸ್ ಇಲ್ಲ ಇಂಟರ್ನ್ಯಾಷನಲ್ ಕಾಲ್ ಅಥವಾ ಬೇರೆ ಏನಾದ್ರು ಕಾಲ್ಸ್ ಬಂತು ಅಂದರೆ ಇಮಿಡಿಯೇಟ್ ಏನೂ ಎತ್ತಬೇಡಿ, ಕಾಲ್ ಕಟ್ ಆದಮೇಲೆ ಬ್ಲಾಕ್ ದಟ್ ನಂಬರ್, ಸ್ಪ್ಯಾಮ್ ಆಲ್ಸೋ. ಸೊ ದಿಸ್ ಇಸ್ ದ ಸೊಲ್ಯೂಷನ್. ಅಥವಾ ನಮ್ಮ ಒರಿಜಿನಲ್ ಇಂಟರ್ನ್ಯಾಷನಲ್ ಕಾಲ್ ರಿಲೇಷನ್ ಮಾಡಿದ್ರೆ ಏನು ಮಾಡಬೇಕು? ಏನು ಹೇಳಿ? ಅವ್ರದ್ದು ಒರಿಜಿನಲ್ ಇಂಟರ್ನ್ಯಾಷನಲ್ ಯಾರು ನಮ್ಮ ರಿಲೇಷನ್ ಫೋನ್ ಮಾಡೋದು ನಾವೇನು ಮಾಡಬೇಕು? ಅವರು ಕಟ್ ಮಾಡೋಕ್ಕಾಗತ್ತೆ? ಇಲ್ಲ ಸರ್, ಆ್ಯಕ್ಚುಲಿ ದೇ ವಿಲ್ ಕಾಲ್ ಆಸ್ ಅ ಸೆಕೆಂಡ್ ಟೈಮ್ ಆಲ್ಸೋ, ರೈಟ್? ಫಾರ್ ಎಕ್ಸಾಂಪಲ್ ನಾನೇ US ಇಂದ ಕಾಲ್ ಮಾಡಿದೆ, ಓಕೆ, ಅಟ್ಲೀಸ್ಟ್ 1 ಟೈಮ್ ಕಾಲ್ ಮಾಡಿದೆ, ಸೆಕೆಂಡ್ ಟೈಮ್ ಐ ವಿಲ್ ಸೆಂಡ್ ಔಟ್ ಎ ಮೆಸೇಜ್, ಸರ್ ಇಫ್ ಯು ಆರ್ ಬಿಸಿ. ದುಡ್ಡು ಹೊಡಿಯಕ್ಕೆ ಮಾಡ್ತಾನೆ ಅಂತಾನೆ ಅಂತ ನಾವು ಅನ್ಕೋತೀವಿ. The same thing is happening, sir, actually, because we have ಯಾಕೆಂದ್ರೆ ನೆನ್ನೆ ನನ್ನ ಹತ್ರ ಯಾರೋ ಒಂದು ಲೇಡಿ yeah, ಪಾಪ ಒಂದು 5,000 ದುಡ್ಡು ತೊಗೊಂಡ್ರು. ಯಾಕಮ್ಮ ಅಂದೆ, Right. 60,000 ದುಡ್ಡು ಹೊಡ್ಕೊಂಡು ಹೋಗ್ಬಿಟ್ಟಾರೆ. ಯಾಕೆಂದರೆ ಈ ದೇಶದಲ್ಲಿ Right. ಕಳ್ಳರು ಜಾಸ್ತಿ, ಕೆಲಸ ಕಮ್ಮಿ. ಯಾಕೆಂದರೆ ಅವ್ರು ಜಾಸ್ತಿ ಅವ್ರಿಗೆ ಕಳ್ತಾ ನೋಡೋಕ್ಕೂ ಪುಕ್ಸಟ್ಟೆ ಬೇಕು. right, ಏನಾಗಿದೆ ಅಂದರೆ ಈಗ ಅವ್ರಿಗೆ ಇದು ಮಾನದಂಡ ಏನು ಅಂದರೆ, ಇನ್ನು ಮುಂದಕ್ಕೆ ಯಾರು ಅಕೌಂಟ್ ದುಡ್ಡು ಹೋಗ್ಬೇಕು ಅಂದರೆ ಆ ಮ್ಯಾನೇಜರ್ ಅವ್ರು ಫೋನ್ ಮಾಡಿ ಪಾಸ್ ಮಾಡೋದು ಕೇಳೋದು ಒಂದು ಟೆಕ್ನಾಲಜಿ ಬಂದರೆ ಒಳ್ಳೇದಾಗುತ್ತೆ. ಯಾಕಂದರೆ ಇನ್ನು ಮುಂದಕ್ಕೆ ಯಾರ್ದು ಏನಿಲ್ಲ, ಬಟ್ಟೆ ಶರ್ಟ್ ಬುಟ್ಟು ಇದೆಲ್ಲ ಹೊಡ್ಕೊಂಡು ಹೋಗ್ತಾರೆ. ಯಾಕೆಂದರೆ ಆ ರೀತಿ ಟೆಕ್ನಾಲಜಿ ಬರ್ತಾರೆ. ಟೆಕ್ನಾಲಜಿ ಬರೋದ್ರಿಂದ ನಾವು ಎಷ್ಟು ಟೆಕ್ನಾಲಜಿ ಕಲಿತೀವಿ ಅಷ್ಟು ಡೇಂಜರು, ತುಂಬ ಡೇಂಜರು. ಅಷ್ಟು ಅವೇರ್ನೆಸ್ has to be ತುಂಬ ಜನ ಪಾಪ ಇಷ್ಟ ಬಡವರು ಹಾಸ್ಪಿಟ್ಲಿಗೆ ಇಟ್ಟಿರ್ತಾರೆ, ಇಟ್ಟಿರ್ತಾರೆ. ಕಳ್ತನ ಮಾಡೋದೇ ಒಂದು ಗ್ಯಾಂಗ್ ಆಗ್ಬಿಟ್ಟಿದೆ. ಯಾಕೆಂದರೆ ಇದಕ್ಕೆ ಬರೀ ಪನಿಷ್ಮೆಂಟ್ ಅನ್ನೋದು ಯಾವುದು ಇಲ್ಲ ನಮ್ಮಲ್ಲಿ. ಪನಿಷ್ಮೆಂಟ್ ಏನಾಗಿದೆ, ವಿಟ್ನೆಸ್ ಈಸ್ ದ ಮೇಜರ್. ವಿಟ್ನೆಸ್ ಇದ್ದರೆ ಮಾತ್ರ ಪರೀಕ್ಷೆ ಆಗುತ್ತೆ. ವಿಟ್ನೆಸ್ ಇಲ್ಲದೆ ತುಂಬ ಜನ ಮಾಡ್ತಾರೆ. ಅದಕ್ಕೆ ಇದಕ್ಕೇನೋ ಒಂದು ಟೆಕ್ನಾಲಜಿ ಕಂಡು ನೀವೇನೋ ಇದು ಹೇಳ್ಕೊಟ್ರಲ್ಲ, ಈ ಬ್ಯಾಂಕ್ ನಮಗೆ ಈಗ 1 ಸೆಕೆಂಡ್ ಅದು ಎ ಡಿಫ್ರೆಂಟ್ ಇತ್ತು, ಅದನ್ನೇ ನಾವು ಕಂಡಿಡ್ದು ಏನಾದ್ರು ಮಾಡ್ಬೋದಾ ಈ ದೇಶಕ್ಕೆ ಇದು ಏನಾರು ಅಂತ ತಿಳ್ಕೊಂಡು. ಯಾಕೆಂದರೆ
ಇಂಟರ್ನ್ಯಾಷನಲ್ ಕಾಲ್ ಬರ್ತದೆ, ನಮಗೊಂದು ಸ್ಪಾನ್ ಬರ್ತಾ ಇರ್ತದೆ. ನಾನು ಅದಕ್ಕೆ ಮೊಬೈಲಲ್ಲಿ ವಾಟ್ಸಪ್ ನೋಡೋದ್ಬಿಟ್ಟು ಇನ್ನೇನು ನೋಡೋಲ್ಲ, ಯಾಕಂದರೆ ಏನಾರು ಅವ್ನು ಆನ್ ಮಾಡೋದು ಏನೂ ಇರಲ್ಲ ಸಿಗೋಕ್ಕೆ. ಕರೆಕ್ಟ್. ಅದಕ್ಕೆ ಏನಾರು ಒಂದು ಪಾಪ ಅಮಾಯಕರು ಬಲಿಯಾಗಬಾರ್ದು, ತುಂಬ ಕಷ್ಟಪಟ್ಟು ಬಲಿಯಾಗಬಾರ್ದು ನನ್ನ ಅನಿಸಿಕೆ. Okay. ಯಾಕೆಂದರೆ ಈ ಕಪಟಿಗಳು ಜಾಸ್ತಿ ಆಗ್ಬಿಟ್ಟಾರೆ, ಅದನ್ನೇ ಮೆಸೇಜ್ ಕೊಟ್ಟಿದ್ದಾರೆ ಈ ಕಪಟಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಕೆಲವೊಂದು ಪಾಯಿಂಟನ್ನ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ರಿಲೇಟೆಡ್ ಟು ಯುವರ್ ಪಾಯಿಂಟ್ ಸರ್, ಏನಂದರೆ ಒಂದು ಬಂದು ನಮ್ಗೆ ಆಲ್ರೆಡಿ ಇಂಡಿಯಾ ಪ್ರೈವಸಿ ಆ್ಯಕ್ಟ್, ಇಂಡಿಯಾ IT ಆ್ಯಕ್ಟ್ ಅಂತ ಆಲ್ರೆಡಿ ಇದೆ. ಓಕೆ, ಬೇಸ್ಡ್ ಆನ್ ದಟ್ ನಿಮ್ದು ಏನೇ ಇವಾಗ ಲೀಗಲ್ ಏನೇ ವೇಸ್ ಇದ್ರು ಇಟ್ಸ್ ಗೋ ವಿತ್ ದ ಸ್ಟ್ಯಾಂಡರ್ಡ್ FIR ಪ್ರೋಸೆಸ್ ಆಗುತ್ತೆ. ದೇ ವಿಲ್ ರಿಕವರ್ ದ ಅಮೌಂಟ್. ಸೊ ಓಕೆ, ಸೈಬರ್ ಸೆಲ್ ಆರ್ ಎಂಟೈರ್ ಆಲ್ ಇಂಡಿಯಾ ಇದೆ, ಒಂದು ಪಾಯಿಂಟ್. ಸೆಕೆಂಡ್ ಪಾಯಿಂಟು ಇಟ್ ಕ್ಯಾನ್ ಬಿ ಟ್ರ್ಯಾಕ್ಡ್ ಇನ್ ಎಂಟೈರ್ ಗೇಟ್ವೇ ಲೆವೆಲ್. ಗೇಟ್ವೇ ಲೆವೆಲ್ ಅಂದರೆ ಏನು ಸರ್ ಅಂದರೆ, ಇವಾಗ ಮುಂಬೈ ಇಸ್ ಅ ಗೇಟ್ವೇ ಅವರ್, ಎಲ್ಲದು ನೆಟ್ವರ್ಕ್ ಎಲ್ಲ ಹಂಗೆ ಹೋಗುತ್ತೆ ಆಯಿತಾ. ಬೆಂಗಳೂರು ಇಸ್ ಅ ಗೇಟ್ವೇ ಅಂತ ಇಟ್ಕೊಳ್ಳಿ ಎಕ್ಸಾಂಪಲ್. ಓಕೆ, ಸೊ ಎಲ್ಲ ನಮ್ಮ ನೆಟ್ವರ್ಕ್ ಅಲ್ಲಿ ಹೋಗುತ್ತೆ, ಅದು ಫಿಲ್ಟರ್ ಆಗುತ್ತೆ. ಸೊ ನಿಮ್ಮ ಮೋಸ್ಟ್ ಆಫ್ ದ ಇದು ಅಲ್ಲೇ ಫಿಲ್ಟರ್ ಆಗೋಗುತ್ತೆ ಆ ಥರ. ಸೊ ಒಳಗೆ ಬರೋದೇ ಇಲ್ಲ. ಸೊ ಇದು ನಾನು ಕ್ರಿಯೇಟ್ ಮಾಡಿರೋದು ಆ್ಯಕ್ಚುಲಿ. ಅಲ್ಲ ಕರೆಕ್ಟ್, ಯಾಕೆಂದರೆ ಸೈಬರ್ ಕ್ರೈಮ್ ಎಷ್ಟು ತೊಗೊಳ್ತಾರೆ, ನಾವು ಹೋಗಿ ಕೊಡೋದಕ್ಕೆ ಅರ್ಧ ಆಯ್ಸು ಆಗ್ಬಿಡ್ತದೆ. ಅವ್ರು ಬಂದು ತೊಗೊಂಡು ರಿಸೀವ್ ಮಾಡೋ ಮಾತಿಗೆ ದುಡ್ಡು ಬರಲ್ಲ, ಅವನೆಲ್ಲಿರ್ತಾನೋ, ಬರೀ ನಾವು ಕೊಟ್ಟಿದ್ದು ಕಂಪ್ಲೇಂಟ್ ಒಂದಿರ್ತದೆ ಅಷ್ಟೇ. ಎಸ್ ಸರ್. ಸೊ ಸಿನಿಮಾಕ್ಕೆ ಬಿಕಾಸ್ ಕಬಡ್ಡಿ, ನಾನು ಸಿನಿಮಾ ಕತೆ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ, ಬಿಕಾಸ್ ಕತೆ ನಾನು ನೋಡೇ ಇಲ್ಲ ಆ್ಯಕ್ಚುಲಿ. ದಟ್ಸ್ ಒನ್ ಪಾರ್ಟ್. ಬಿಕಾಸ್ ದಿ ಸಿನಿಮಾ ಇಸ್ ಬೇಸ್ಡ್ ಆನ್ ದ ಒನ್ ವರ್ಡ್ ಇಸ್ ಡಾರ್ಕ್ ನೈಟ್. ಓಕೆ, ಸೊ ಐ ಥಿಂಕ್ ಚೇತನ್ ಆ್ಯಂಡ್ they will talk more on the related to cinema, how it's connected. Because we have a scenario, okay, just 2 minutes ಸಿನಾರಿಯೋ ಗೊತ್ತಾಗತ್ತೆ ನಿಮ್ಗೆ ಆ್ಯಕ್ಚುಲಿ ಹೆಂಗೆ ಕನೆಕ್ಟ್ ಆಗುತ್ತೆ. ನಾನು ಯಾಕೆ ಇಷ್ಟೊಂದು ಹೇಳ್ತಾ ಇದ್ದೀನಿ, ಯಾಕೆ ಇಷ್ಟೊಂದು ಇಶ್ಯೂಸ್ಗಳು ನಾನು ರೈಸ್ ಮಾಡ್ತಾ ಇದ್ದೀನಿ. KM ಸರ್ ಸುಮಾರು ಇನ್ಫಾರ್ಮೇಷನ್ ಹೇಳಿದ್ರು, ಸುಮಾರು ಸಜೆಷನ್ ಕೊಟ್ಟರು. ಓಕೆ, ಯಾಕೆ ಹೌ ಇಟ್ಸ್ ಕನೆಕ್ಟೆಡ್ ಟು ಕಬಡ್ಡಿ, ಬಿಕಾಸ್ ಇಸ್ ಅ ಡಾರ್ಕ್ ನೈಟ್, ರೈಟ್. ಸೊ ಸಮ್ ಆಫ್ ದ ಸಿನಾರಿಯೋ ನಾವು ಮಾಡಿದ್ವಿ ಆಲ್ರೆಡಿ. ಓಕೆ, ಸೊ ಐ ಥಿಂಕ್ ಚೇತನ್ ಆ್ಯಂಡ್ ಸೊ ರವಿ ವಿಲ್ ಟೆಲ್ ಮೋರ್. ಲಾಸ್ಟ್ ಕ್ವಶನ್ ಸರ್, one ಅಲ್ಲ last. ಕಪಾಟಿ ಎಲ್ಲರೂ ನೋಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ಯಾಕೆಂದರೆ ಈ ದುಡ್ಡುಗಳು ಹೋಗೋದೆಲ್ಲ ಅಟ್ಲೀಸ್ಟ್ ಉಳ್ಕತ್ತದೆ. ಡೈರೆಕ್ಟರ್ ಹೊಸ್ದಾಗಿ ಕಾನ್ಸೆಪ್ಟ್ ಮಾಡೋರೆ, ಒಳ್ಳೇದಾಗಲಿ. ಕಪಾಟಿ ಎಲ್ಲ ಡೋಂಟ್ ಮಿಸ್, ದಯವಿಟ್ಟು ಜನ. ಸೊ ಡಿಜಿಟಲಿ ನಾವು ಹೇಗೆ ಸೇಫ್ ಆಗಬೇಕಂತ ತಿಳ್ಕೊಳ್ಳೋಕೆ ಕಬಡ್ಡಿ ಸಿನಿಮಾ ನಾವು ನೋಡಬೇಕು. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ ದೇರ್ ಇಸ್ ನೋ ಅದರ್ ಆಪ್ಷನ್ ಐ ಕ್ಯಾನ್ ಸೇ. ಸರ್ ಒನ್ ಬೇಸಿಕ್ ಥಿಂಗ್ ನಾವೆಲ್ಲ ಯೂಸ್ ಮಾಡ್ತೀವಿ ಆಪ್ಸ್. ಫಾರ್ ಎಕ್ಸಾಂಪಲ್ ಈಗ ನೀವು ಡಾಮಿನೋಸ್ ತೋರಿಸಿದ್ರಿ, ಆಪ್ಸ್ ತೋರಿಸಿದ್ರೆ ಝೊಮ್ಯಾಟೊ ಎಲ್ಲರೂ ಯೂಸ್ ಮಾಡ್ತೀವಿ ಸರ್. ಬಟ್ ಆಸ್ ಸೂನ್ ಆಸ್ ನಾವು ಒಂದು ಆಪ್ ಡೌನ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ಅದು ಏನು ಪರ್ಮಿಷನ್ ಕೇಳುತ್ತೆ, ಕಾಂಟ್ಯಾಕ್ಟ್ ಪರ್ಮಿಷನ್ ಅಲೋ ಮಾಡ್ಬೇಕು. ಈಗ ನಾವು ಅದು ಅಲೋ ಮಾಡಲಿಲ್ಲ ಅಂದ್ರೆ ನಾವು ಆರ್ಡರ್ ಪ್ಲೇಸ್ ಮಾಡೋಕ್ಕಾಗಲ್ಲ. ಸೊ ವಾಟ್ ಶುಡ್ ವಿ ಡೂ ಆಕ್ಚುಲಿ? ಅದು ಅಲೋ ಮಾಡಬೇಕಾ ಮಾಡಬಾರ್ದ? ಅದರಲ್ಲೂ ಡೇಟಾ ಬ್ರೀಚ್ ಆಗ್ತಾ ಇದೆಯಾ? ಐ ಡೋಂಟ್, ಐ ಆಮ್ ಜಸ್ಟ್ ಆಸ್ಕಿಂಗ್ ಬೇಸಿಕಲಿ ಬಿಕಾಸ್ ಎವ್ರಿವನ್, ಆಲ್ ಆಫ್ us will use that. So okay, so keep the data limit in at present example. Okay, and keep that app very limited. ಸ್ಯಾನಿಟೈಸ್ ಅಂತ ಹೇಳ್ತೀವಲ್ಲ, ಏನು ಸ್ಯಾನಿಟೈಸ್ ಯಾಕೆ ಕೋವಿಡ್ ಟೈಮಲ್ಲಿ ಯಾಕೆ ಸ್ಯಾನಿಟೈಸ್ ಮಾಡ್ತೀವಿ? ಬಿಕಾಸ್ ಜಮ್ಸ್ ಬರಬಾರ್ದು ಅಂತ, ರೈಟ್. ಸೊ ಅದೇ ಥರ ಆ್ಯಪ್ಸ್ ಓನ್ಲಿ ರಿಲೇಟೆಡ್ ಟು ವಾಟ್ ಯು ಆರ್ ಲುಕಿಂಗ್ ಫಾರ್ ಆರ್ ವಾಟ್ ಯು ನೀಡ್ ಓನ್ಲಿ ಅಷ್ಟೇ. ಬಟ್ ಆ್ಯಂಡ್ ದೆನ್ ವೆನ್ ಯು ಡೌನ್ಲೋಡ್ ಫ್ರಮ್ ಲೆಜಿಟ್ಮೇಟ್ ಸೋರ್ಸ್, ಜೆನ್ಯೂನ್ ಸೋರ್ಸ್. ಸುಮ್ಮನೆ ಹೆಂಗೋ ಡೌನ್ಲೋಡ್ ಮಾಡೋದಲ್ಲ, ಎಲ್ಲಿಂದ ನಾನೊಂದು ಲಿಂಕ್ ಕಳಿಸ್ತೀನಿ ಡೌನ್ಲೋಡ್ ಮಾಡ್ಬೋದು. ನೋ, ಇಟ್ಸ್ ನಾಟ್ ಲೈಕ್ ದ್ಯಾಟ್. So download from an app store or any other related store, because Google has put so much of effort to clean up those stuffs. I think just a data ಹೇಳ್ತೀನಿ, around last month to around 6 months back 1,500 apps revoke ಮಾಡ್ಕೊಂಡಿದೆ. So Google actually, so that's one of the, I can give just a numbers. ಯಾಕಂದರೆ ಇದು ರೆಗ್ಯುಲರ್ ನಡೀತಾ ಇರುತ್ತೆ, ನಾನೇ ಅಪ್ಲೋಡ್ ಮಾಡ್ಬೋದು. ಸೊ ಅಪ್ರೂವ್ ಆಗಬೇಕಲ್ಲ ಅದು, ರೈಟ್. ಸೊ ಈ ಪರ್ಪಸ್ಸಿಗೋಸ್ಕರ ಕಬಡ್ಡಿ ಮೂವಿ ನೋಡ್ಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ನಮ್ಮ ದುಡ್ಡನ್ನ ಸೇವ್ ಮಾಡ್ಕೊಳಕ್ಕೆ ನೀವು ಒಂದು ದಾರಿ ಕೊಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್ ಯುವರ್ ಇನ್ಸೈಟ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಒನ್ಸ್ ಅಗೇನ್ ಸಂದೇಶ್ ಸರ್.